ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಆಗೋದಕ್ಕೆ ಒಂದು ಅಪೂರ್ವವಾದ ವ್ರತ ಇದೆ. ಆ ವ್ರತದ ಬಗ್ಗೆ ನೋಡ್ತಾ ಇದ್ದೀವಿ. ಆ ವ್ರತದ ಹೆಸರೇ ಕೋ ಜಾಗರ ವ್ರತ ಅಂತ. ಬಹಳ ಅಪರೂಪ ಅನ್ನಿಸ್ಬೋದು, ಇದೇನಿದು ಇಂಥ ವ್ರತ ಅಂತ. ಆದರೆ ಈ ವ್ರತವನ್ನು ನೀವು ಮಾಡಿದ್ದೇ ಆದಲ್ಲಿ ನೋಡಿ, ಬಹಳ ಸಂಪತ್ತು ಮನೆಗೆ ಬರುತ್ತೆ. ಹಾಗಾದ್ರೆ ಈ ವ್ರತದ ಆಚರಣೆ ಹೇಗೆ ಮಾಡಬೇಕು, ಯಾವಾಗ ಮಾಡೋದು ಅನ್ನೋದನ್ನ ಈಗ ನೋಡೋಣ. ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿವಸ ಈ ವ್ರತದ ಪ್ರಾರಂಭ ಆಗುತ್ತೆ. ಮಾನ್ಯ ದಿವಸ ಪೂರ್ಣಿಮೆಯ ಬೆಳಗಿನ ಜಾವದವರೆಗೆ ಈ ವ್ರತದ ಆಚರಣೆ ಇರುತ್ತೆ. ಮೊಟ್ಟ ಮೊದಲಿಗೆ ಬೆಳಗಿನ ಜಾವ ಚತುರ್ದಶಿ ದಿವಸ ಎಲ್ಲ ನಿತ್ಯ ಕೆಲಸ ಏನಿದೆ ಅದನ್ನೆಲ್ಲ ಮುಗಿಸ್ಕೊಳ್ಳೋದು. ಅದಾದ ಮೇಲೆ ಸಂಜೆವರೆಗೂ ಉಪವಾಸ ಇರಬೇಕು ಅಂತ ಇದೆ ಈ ವ್ರತದಲ್ಲಿ. ಉಪವಾಸ ಆದ ಮೇಲೆ ಸೂರ್ಯಾಸ್ತ ಆಗಿದೆ, ಆಮೇಲೆ ಇದರ ಪೂಜೆ ಪ್ರಾರಂಭ ಆಗತ್ತೆ. ಒಂದು ಪೀಠ ಮಾಡ್ಕೊಳ್ಳೋದು, ಆ ಪೀಠದ ಮೇಲೆ ಅಕ್ಕಿ ರಾಶಿಯನ್ನ ಹರಡೋದು, ಅಲ್ಲಿ ಒಂದು ಲಕ್ಷ್ಮೀ ದೇವಿಗೆ ಅಂತ ಒಂದು ಕಲಶ ಇಡೋದು, ಅದ್ರ ಮುಂದೆ ಲಕ್ಷ್ಮೀ ದೇವಿಯ ಪ್ರತಿಮೆಯನ್ನ ಇಡಬೇಕು. ಅದು ಬೆಳ್ಳಿಯ ಪ್ರತಿಮೆ ಆಗ್ಬೋದು, ಬಂಗಾರದ ಪ್ರತಿಮೆ, ಅವರವರ ಶಕ್ತಿಗೆ ಅನುಗುಣವಾಗಿ ಪ್ರತಿಮೆಯನ್ನ ಇಟ್ಟು ಆ ಲಕ್ಷ್ಮೀ ದೇವಿಗೆ ಪೂಜೆಯನ್ನ ಮಾಡಬೇಕು. ಮಹಾಲಕ್ಷ್ಮೀ ನಮಃ ಅಂತ ಪೂಜೆಯನ್ನ ಮಾಡೋದು. ಆಗ ನಾರಾಯಣನನ್ನ ಮರೆಯೋ ಹಾಗಿಲ್ಲ. ಅದನ್ನ ಮಹಾಲಕ್ಷ್ಮೀ ಸಹಿತಾಯ ಲಕ್ಷ್ಮೀನಾರಾಯಣಾಯ ನಮಃ ಅಂತ ಅರ್ಥ. ಷೋಡಶೋಪಚಾರ ಪೂಜೆ ಅಂದ್ರೆ ಈ ಕುಂಕುಮದಿಂದ ಆಗಲಿ, ಅರಿಶಿಣದಿಂದ ಆಗಲಿ, ಗಂಧ ಇವುಗಳಿಂದೆಲ್ಲ ಪೂಜೆಯನ್ನ ಮಾಡೋದು. ಹೂವಿನಿಂದಲೂ ಕೂಡ ಪೂಜೆಯನ್ನ ಮಾಡೋದು. ಮಾಡಿ ಆಮೇಲೆ ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ಬೇಕು. ಅಂದ್ರೆ ಕೈಯಲ್ಲಿ ಹೂವನ್ನ ಇಟ್ಟುಕೊಂಡು ಅದಕ್ಕೆ ಹಾಕೋ ಮುಂಚೆ ಒಂದು ಪ್ರಾರ್ಥನೆ. ಎಲ್ಲ ದೇವತೆಗಳಿಗೂ ಕೂಡ ನೀನೇ ವರ ಕೊಡುವಂಥವಳು, ಎಲ್ಲರಿಗೂ ಸಂಪತ್ತು ನೀಡುವಂಥ ಹರಿಪ್ರಿಯೆ ಲಕ್ಷ್ಮಿ, ನೀನು ನನಗೆ ಈ ನಿನ್ನ ದರ್ಶನದಿಂದ ಎಲ್ಲ ದೌರ್ಭಾಗ್ಯವನ್ನ ಕಳೆದು ಉತ್ತಮ ಸಂಪತ್ತನ್ನ, ನಿನ್ನ ಕಟಾಕ್ಷವನ್ನ ನನ್ನ ಮೇಲೆ ಬೀರು ಅಂತ ಪ್ರಾರ್ಥನೆ ಮಾಡಿ ಒಂದು ಶ್ಲೋಕವನ್ನು ಹೇಳ್ಕೊಂಡು ಆ ಪುಷ್ಪವನ್ನ ಅರ್ಪಿಸ್ಬೇಕು. ಅರ್ಪಿಸಿ ಆ ಅಕ್ಕಿ ಏನು ರಾಶಿಯನ್ನ ಮಾಡಿರ್ತಿರಲ್ಲ, ಅಕ್ಕಿಯಲ್ಲಿ ಐರಾವತದ ಮೇಲೆ ಇಂದ್ರದೇವರು ಕೂತಿದ್ದಾರೆ ಅನ್ನುವ ಅನುಸಂಧಾನ. ಇಲ್ಲಾಂದ್ರೆ ಇಂದ್ರದೇವರ ವಿಗ್ರಹ ಅಂತಿದ್ರೆ, ಮೂರ್ತಿ ಸಿಕ್ಕಿದ್ರೆ ಅದನ್ನ ಇಟ್ಕೊಳ್ಳೋದು. ಅಂತೂ ಆ ಇಂದ್ರದೇವರನ್ನ ಚಿಂತನೆ ಮಾಡಿ ಆ ಇಂದ್ರದೇವರಿಗೆ ಇಂದ್ರಾಯ ನಮಃ ಅಂತ ಹೇಳಿ ಇಂದ್ರದೇವರಿಗೆ ಒಂದು ಅಕ್ಷತೆ ಕಾಳನ್ನ, ಪುಷ್ಪವನ್ನ ಆ ಇಂದ್ರದೇವರಿಗೆ ಅರ್ಪಣೆ ಅಂತ ಹೇಳಿ ಅವರನ್ನ ಪೂಜೆ ಮಾಡೋದು. ಇಷ್ಟಾಗಿ ನಂತರ ನೈವೇದ್ಯಕ್ಕೆ ಅಂತ ಇಡಬೇಕು. ದೇವರಿಗೆ, ಲಕ್ಷ್ಮಿಗೆ ಎಲ್ಲ ನೈವೇದ್ಯಕ್ಕೆ ಅಂತ. ಆ ನೈವೇದ್ಯಕ್ಕೆ ಇಡಬೇಕಾದ್ರೆ ಯಾವ ನೈವೇದ್ಯವನ್ನು ಮಾಡಬೇಕು ಅಂದ್ರೆ ಪಾಯಸ ಇಡಬೇಕಂತೆ. ಅದು ತುಪ್ಪದಿಂದ ಮಾಡಿದ ಪಾಯಸ. ಆ ಪಾಯಸವನ್ನು ಅರ್ಪಣೆ ಮಾಡಿ ಅದನ್ನ ಪ್ರತ್ಯೇಕ ಪಾತ್ರೆಗಳಿಗೆ ಹಾಕಿ, ಇವಾಗ ಒಂದು ಚಿಕ್ಕ ಚಿಕ್ಕ ಬಟ್ಲಲ್ಲಿ ಹಾಕೊಡೋದಿಲ್ಲ ಆ ಪಾಯಸವನ್ನು, ಅದನ್ನ ಹಾಕೊಂಡು ಬೆಳದಿಂಗಳಿಗೆ ದರ್ಶನ ಮಾಡಿಸ್ಬೇಕು. ಅಂದ್ರೆ ರಾತ್ರಿ ಹೊತ್ತು ಈ ವ್ರತದ ಆಚರಣೆ. ಸರಿ, ಬೆಳದಿಂಗಳಿಗೆ ಆ ಪಾತ್ರೆಯಲ್ಲಿರುವಂತಹ ಏನು ದ್ರವ್ಯ ಇದೆ ಹಾಕಿದ್ದು ಅದನ್ನ ತೋರಿಸಿ ನಂತರ ಭಗವಂತನಿಗೆ, ಲಕ್ಷ್ಮೀ ದೇವಿಗೆ ಅದನ್ನ ಅರ್ಪಣೆ ಮಾಡಬೇಕು. ಅದಾದ್ಮೇಲೆ ಬಂದ ಬ್ರಾಹ್ಮಣರಿಗೆ ಅಥವಾ ಬಂದ ಮನೆಗೆ ಇನ್ಯಾರು ಬಂಧುಗಳಿದ್ದಾರೆ ಅವರಿಗೆಲ್ಲ ಆ ಪಾಯಸವನ್ನ ಕೊಡೋದು. ಅವರು ಅದನ್ನ ಸ್ವೀಕಾರ ಮಾಡ್ತಾರೆ. ಅದಾದ್ಮೇಲೆ ಈ ಲಕ್ಷ್ಮೀ ನಾರಾಯಣರಿಗೆ ಸಂಬಂಧಪಟ್ಟ ಸ್ತೋತ್ರಗಳು, ಲಕ್ಷ್ಮೀ ಶೋಭಾನೆಯನ್ನು ಹೇಳ್ಕೊಳ್ಬೋದು, ಇನ್ಯಾವುದೇ ದೇವರ ನಾಮ ಇರ್ಬೋದು, ಅಥವಾ ಲಕ್ಷ್ಮಿಯ ಸ್ತೋತ್ರವನ್ನ, ನಾರಾಯಣನ ಸ್ತೋತ್ರವನ್ನ ಹೇಳ್ಕೊಡ್ತಾ ರಾತ್ರಿಯಲ್ಲಿ ಪಗಡೆ ಆಟ ಆಡಬೇಕು ಅಂತ ಇದೆ. ಇದೇನಿದು ಪಗಡೆ ಆಟ ನಿಷಿದ್ಧ, ಹೇಗೆ ಆಡೋದು ಅಂತಂದ್ರೆ ನೋಡಿ, ಪಗಡೆ ಆಟ ಅಂದ್ರೆ ಅದು ಕೆಟ್ಟದ್ದಕ್ಕೆ ಆಡೋದು ಅಂತಲ್ಲ. ಈಗ ಹಾವು ಏಣಿ ಆಟ ಆಡ್ತಾರೆ, ಉಪಯೋಗಿಸ್ಕೊಳ್ತಾರೆ ಪಗಡೆಯನ್ನ. ಆ ಹಾವು ಏಣಿ ಅನ್ನೋ ತರ ಈ ನರಕ ಸ್ವರ್ಗ ಅಂತ ಈಗೆಲ್ಲ ವಾದಿರಾಜರು ಮಾಡಿದ ಒಂದು ಆಟ ಸಿಗುತ್ತೆ. ಆ ಆಟದಲ್ಲಿ ಪಗಡೆಯನ್ನೇ ಬಳಸ್ಕೊಡಿ. ಆದ್ರೆ ಯಾವ್ಯಾವ ತಪ್ಪು ಮಾಡಿದೆ, ಏನೇನು ಶಿಕ್ಷೆ ಆಗತ್ತೆ ಅಂತ ಒಂದು ಚಾರ್ಟೆ ಇದೆ. ಅಲ್ಲಿ ಆ ರೀತಿ ಪಗಡೆಯನ್ನ ಬಳಸ್ಕೊಂಡು ಆಟ ಆಡ್ಬೋದು. ಅದರಿಂದ ರಾತ್ರಿ ಹೊತ್ತು ಪಗಡೆ ಆಟ ವಿಶೇಷ. ಜಾಗರಣೆಯನ್ನು ಮಾಡಬೇಕು. ಯಾರು ಮನೆ ಯಜಮಾನ ಇರ್ತಾನಲ್ಲ, ಆ ವ್ರತವನ್ನ ಅನುಷ್ಠಾನ ಮಾಡೋನು, ಅವನು ಕೇವಲ ಈ ಎಳನೀರನ್ನು ಕುಡಿಬೇಕಷ್ಟೆ ರಾತ್ರಿ ಹೊತ್ತು. ಇಷ್ಟು ಮಾಡಿ ಅವತ್ತಿನ ದಿವಸ ಪೂರ್ಣ ಜಾಗರಣ ಮಾಡಬೇಕು. ಅಂದರೆ ಮಲ್ಕೊಳ್ಬಾರ್ದು ಅಂತ ಅರ್ಥ. ಬೆಳಗ್ಗೆ ಎದ್ದ ಮೇಲೆ ಮಾರನೇ ದಿವಸ ಪೂರ್ಣಿಮಾ ದಿವಸ
ಒಂದಿಷ್ಟು ಜನರನ್ನ ಕರೆದು ಯಾರು ಒಳ್ಳೆ ಅನುಷ್ಠಾನ ಮಾಡ್ತಾರೆ, ಅಂದ್ರೆ ಪುರೋಹಿತರಿಗಾಗ್ಬೋದು ಅಥವಾ ಅರ್ಚಕರಿಗಾಗ್ಬೋದು ಅಥವಾ ಪಂಡಿತರಿಗಾಗ್ಬೋದು ಅಥವಾ ಒಳ್ಳೆ ಚೆನ್ನಾಗಿ ನಮ್ಮ ಬಂಧುಗಳಲ್ಲೇ ಒಳ್ಳೆ ಸತ್ಕರ್ಮಗಳನ್ನು ಯಾವಾಗಲೂ ಮಾಡ್ತಾ ಇರ್ತಾರೆ ಅಂಥವ್ರಿಗಾಗ್ಬೋದು, ಒಂದು ದಾನ ಅಂತ ಅವರಿಗೆ ಈ ವ್ರತದ ನಿಮಿತ್ತವಾಗಿ ದಕ್ಷಿಣೆಯನ್ನು ಕೊಟ್ಟು ಕೃಷ್ಣಾರ್ಪಣ ಅಂತ ಅನ್ಬೇಕು. ಇಷ್ಟು ಮಾಡಿದರೆ ಈ ವ್ರತದ ಸಮಾಪ್ತಿ ಆಗುತ್ತೆ. ಆದರೆ ಈ ವ್ರತದ ಹೆಸರು ಮುಖ್ಯ. ಏನು ಹೆಸರಿದೆ? ಕೋ ಜಾಗರ ವ್ರತ. ಜಾಗರ ಅಂತಂದ್ರೂ ಜಾಗರಣೆ ಯಾರು ಮಾಡ್ತಾರೆ ಅಂತ ಕಾಯ್ತಾ ಇರ್ತಾಳಂತೆ ಲಕ್ಷ್ಮೀದೇವಿ. ಕಹ ಯಾರು ಜಾಗರಣೆ ಮಾಡ್ತಾ ಇರ್ತಾಳೆ ರಾತ್ರಿ ಹೊತ್ತು. ಅವಳು ಏನಂದ್ರೆ ಈ ರಾತ್ರಿ ಹೊತ್ತು ಸಂಚಾರ ಮಾಡ್ತಾ ಇರ್ತಾಳಂತೆ, ಭೂಲೋಕಕ್ಕೆ ಬರ್ತಾಳಂತೆ ಲಕ್ಷ್ಮೀದೇವಿ ಮೇಲಿಂದ ಬಂದು ಕೈಯಲ್ಲೆಲ್ಲ ಸಂಪತ್ತು ಇಟ್ಕೊಂಡಿರ್ತಾಳಂತೆ. ಮಧ್ಯರಾತ್ರಿ ಯಾರು ಮಲ್ಕೊಂಡಿಲ್ಲ, ನನ್ನ ಅನ್ನೋ ಕುರಿತು ಯಾರು ಅನುಷ್ಠಾನ ಮಾಡ್ತಾ ಇದ್ದಾರೆ, ನನ್ನ ಸ್ತೋತ್ರ ಯಾರು ಹೇಳ್ಕೊಳ್ತಾ ಇದ್ದಾರೆ ಅಂತ ಕಾಯ್ತಾ ಇರ್ತಾಳಂತೆ, ನೋಡ್ತಾ ಇರ್ತಾರೆ. ಯಾರು ಅವತ್ತಿನ ದಿವಸ ಜಾಗರಣೆ ಮಾಡ್ತಾರೆ ಅಂಥವರಿಗೆ ಹೇರಳವಾಗಿ ವಂಶ ಸಂಪತ್ತನ್ನು ನೀಡಿ ಹೋಗ್ತಾಳಂತೆ. ಹಾಗಾಗಿ ಕಹ ಜಾಗರ್ತಿ, ಯಾರು ಎಚ್ಚರದಿಂದ ಇರ್ತಾರೆ ಅನ್ನೋ ಈ ಅರ್ಥದಲ್ಲಿ ಕೋ ಜಾಗರ ವ್ರತ ಅನ್ನೋದು ಬಂದಿದೆ. ಈ ರೀತಿ ಇಂತಹ ಕೋ ಜಾಗರ ವ್ರತವನ್ನ ವಿಶೇಷವಾಗಿ ದಂಪತಿಗಳು ಆಚರಣೆ ಮಾಡ್ತಾ, ಅಂದ್ರೆ ಮನೆಯಲ್ಲಿ ಬರೀ ಹೆಣ್ಮಕ್ಳಿಗೆ ಮಾತ್ರ ಸಂಬಂಧಪಟ್ಟಿದೆ ಅಂತಲ್ಲ, ಲಕ್ಷ್ಮೀ ಕಟಾಕ್ಷ ಗಂಡನಿಗೂ ಆಗ್ಬೇಕು ಹೆಣ್ಣಿಗೂ ಆಗ್ಬೇಕು, ಇಬ್ಬರಿಗೂ ಲಕ್ಷ್ಮೀ ಕಟಾಕ್ಷ ಮುಖ್ಯನೇ. ಇಬ್ಬರು ಸೇರಿ ದಂಪತಿಗಳು ಈ ವ್ರತವನ್ನು ಅನುಷ್ಠಾನ ಮಾಡಬೇಕು. ಇನ್ನೊಂದು, ಇಲ್ಲಿ ದೀಪವನ್ನು ಹಚ್ಚುವಂಥದ್ದಿದೆ ಲಕ್ಷ್ಮೀದೇವಿ ಮುಂದೆ. ಎಷ್ಟು ದೀಪ ಹಚ್ಚಬೇಕು? ಯಾವುದರಿಂದ? ತುಪ್ಪದ ದೀಪ ಹಚ್ಚೋದು ತುಂಬ ಶ್ರೇಷ್ಠ. ಇನ್ನು ಎಳ್ಳೆಣ್ಣೆ ದೀಪ ಅದು ಶ್ರೇಷ್ಠನೇ. ಎಷ್ಟು ಅಂದರೆ ಹೇಳೋದು 1000 ಅಂತ ಮೊದಲು ಹೇಳ್ತಾರೆ, ಮೊದಲು ಲಕ್ಷ ದೀಪ ಅಂತಾರೆ, ಆಮೇಲೆ 1000, 500,000 ಅದೆಲ್ಲ ಇರಲಿ, 100 ದೀಪವನ್ನು ಬೆಳಗಬೇಕು ಅಂತ ಇದೆ ಕನಿಷ್ಠ ಪಕ್ಷ. ಈ ರೀತಿ 100 ದೀಪವನ್ನು ಬೆಳಗಿದ್ರೆ ವಿಶೇಷ ಫಲ ಅಂತ ಹೇಳ್ತಾರೆ. ಎಷ್ಟು ದೀಪವನ್ನು ಹಚ್ಚಿ ಆ ಲಕ್ಷ್ಮಿಯನ್ನ ಇವತ್ತಿನ ದಿವಸ ಆರಾಧನೆ ಮಾಡ್ತಿರೋ ಅಷ್ಟು ಬೇಗ ಲಕ್ಷ್ಮಿಯ ಅನುಗ್ರಹ ಆಗತ್ತೆ ಅಂತ. ಏನು ಕಷ್ಟ ಏನಲ್ಲ, ಒಂದು ದಿವಸ ಅಷ್ಟು ದೀಪವನ್ನು ಹಚ್ಚೋದ್ರಲ್ಲಿ ನಮಗೇನು ಶ್ರಮ ಏನಿಲ್ಲ, ಶ್ರಮ ಪಟ್ಟರು ಚಿಂತೆ ಇಲ್ಲ. ಲಕ್ಷ್ಮೀ ಕಟಾಕ್ಷ ಆಗೋದು ಮುಖ್ಯ ಆದ್ರಿಂದ ಆ ಲಕ್ಷ್ಮೀ ಕಟಾಕ್ಷಕ್ಕೆ ಇಷ್ಟು ಮಾಡಲೇಬೇಕು. ಹೀಗೆ ಇಂಥ ವ್ರತವನ್ನು ಎಲ್ಲರೂ ಅನುಷ್ಠಾನ ಮಾಡಿ ನಿಮ್ಮ ಮನೆಗಳಿಗೆ ಆ ಲಕ್ಷ್ಮಿ ಬೇಗ ಒಲಿದು ಬರ್ತಾಳೆ ಅಂತ ತಿಳಿಸ್ತಾ, ಈ ಸಂಚಿಕೆಯನ್ನ ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ವಿಶೇಷವಾಗಿ ಲಕ್ಷ್ಮೀ ಕಟಾಕ್ಷ ದೊರೆತು ಸಂಪತ್ತು ಅಭಿವೃದ್ಧಿಯಾಗಲಿ ಮನೆಯಲ್ಲಿ ಅಂತ ಪ್ರಾರ್ಥಿಸ್ತಾ, ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.